ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರ ಕೋರ್ಟ್ ಅಂಗಳವನ್ನ ಪ್ರವೇಶಿಸಿದೆ. ಈ ಮಧ್ಯೆ ಇದೇ ವಿಚಾರದಲ್ಲಿ ತ್ರಿಕೋನ ಸಂಘರ್ಷ ನಡೆಯುವಂತ ಮುನ್ಸೂಚನೆ. ಕಾರಣ ಏನು ಅಂತಂದ್ರೆ ಒಂದೇ ದಿನ 3 ಸಂಘಟನೆಗಳು ಪಥಸಂಚಲನಕ್ಕೆ ಅರ್ಜಿ ಸಲ್ಲಿಸಿದ್ದಾವೆ. ನಾಡಿದ್ದು 2ನೇ ತಾರೀಕು ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್ ಮನವಿ ಸಲ್ಲಿಕೆ ಮಾಡಿದ್ದಾರೆ ಜಿಲ್ಲಾಡಳಿತಕ್ಕೆ. ಇದೀಗ ಜಿಲ್ಲಾಡಳಿತದ ತಲೆನೋವಿಗೆ ಕಾರಣ ಆಗಿದೆ. ಯಾರಿಗೆ ಅನುಮತಿ ಕೊಡುವುದು? ನವೆಂಬರ್ 2ರಂದು ಪಥಸಂಚಲನಕ್ಕೆ ಆರ್ಎಸ್ಎಸ್ ಕೇಳಿದೆ ಅವಕಾಶ. 2 ಅರ್ಜಿಯೂ ಕೂಡ ಸಲ್ಲಿಕೆಯಾಗಿದೆ. ಭೀಮ್ ಆರ್ಮಿ ಮತ್ತು ದಲಿತ್ ಪ್ಯಾಂಥರ್ಸ್. ಜಿಲ್ಲಾಡಳಿತದ ತಲೆನೋವಿಗೆ ಈ ಕೇಸು ತುತ್ತಾಗಿದೆ. ಕಾರಣ ಏನು ಅಂತಂದ್ರೆ ಯಾರಿಗೆ ಅವಕಾಶ ಕೊಡೋದು? ಒಂದೇ ದಿನ 3 ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆರ್ಎಸ್ಎಸ್ ಅರ್ಜಿ ಸಲ್ಲಿಸಿದೆ. ಭೀಮ್ ಆರ್ಮಿ ಮತ್ತು ದಲಿತ್ ಪ್ಯಾಂಥರ್ಸ್ ನಮಗೂ ಅವಕಾಶ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೊನ್ನೆನೇ ಮಾಡಬೇಕಿತ್ತು ಪಥಸಂಚಲನ, ಬಟ್ ಅವಕಾಶ ಸಿಗ್ಲಿಲ್ಲ ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ನಾಳೆ ಇತ್ಯರ್ಥ ಆಗತ್ತೆ. ಇವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಈ ಮಧ್ಯೆ 2 ಸಂಘಟನೆಗಳು ಕೂಡ ಜಿಲ್ಲಾಡಳಿತಕ್ಕೆ ಅರ್ಜಿ ಕೊಟ್ಟಿರೋದು. ಭೀಮ್ ಆರ್ಮಿ ಮತ್ತು ದಲಿತ್ ಪ್ಯಾಂಥರ್ಸ್. ಇಲ್ಲಿ ದಲಿತ್ ಪ್ಯಾಂಥರ್ಸ್ ಮತ್ತು ಭೀಮ್ ಆರ್ಮಿಗೆ ಚಿತ್ತಾಪುರ ಜಿಲ್ಲಾಡಳಿತ ಅಥವಾ ಚಿತ್ತಾಪುರ ತಹಶೀಲ್ದಾರ್ ಹಿಂಬರಹ ಕೊಟ್ಟಿದ್ದಾರೆ. 8 ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಎಷ್ಟು ಜನ ಭಾಗವಹಿಸ್ತೀರಿ ಅಂತ ನೀವು ಹೇಳಿಲ್ಲ, ಅದನ್ನು ಉಲ್ಲೇಖ ಮಾಡಿಲ್ಲ. ಬೇರೆ ಬೇರೆ ತಾಲೂಕಿಂದ ಎಷ್ಟು ಜನ ಬರ್ತಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇಲ್ಲ. ಇನ್ನು ಬಜಾಜ್ ಕಲ್ಯಾಣ ಮಂಟಪದ ಅಂದ್ರೆ ಕಾರ್ಯಕ್ರಮ ನಡೆಯುವಂತ ಜಾಗ, ಅಲ್ಲಿನ ಮಾಲೀಕರ ಅನುಮತಿ ಪತ್ರವೂ ಕೂಡ ಕೊಟ್ಟಿಲ್ಲ. ಒಟ್ಟು 8 ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ ಅಂತ ತಹಶೀಲ್ದಾರ್ ಹಿಂಬರಹ ಕೊಟ್ಟಿದ್ದಾರೆ. ಇನ್ನು ನಾಳೆ ಆರ್ಎಸ್ಎಸ್ ಸಲ್ಲಿಸಿರುವಂತಹ ರಿಟ್ ಅರ್ಜಿ ಕಲಬುರಗಿ ಹೈಕೋರ್ಟ್ ಅಲ್ಲಿ, ಕಲಬುರಗಿಯ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬರೋದಕ್ಕಿದೆ. ನವೆಂಬರ್ 2ರಂದು ರ್ಯಾಲಿಗೆ ಅನುಮತಿ ಕೇಳಿತ್ತು ಆರ್ಎಸ್ಎಸ್. ಈಗ ಯಾರಿಗೆ ಅನುಮತಿ ಕೊಡುತ್ತೆ ಜಿಲ್ಲಾಡಳಿತ? ಇದು ಕುತೂಹಲ ಕಾರಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.